ಹಲೋ ಗಾಯ್ಸ್, ಇವತ್ತು ನಾನು ನುಗ್ಗೆ ಸೊಪ್ಪಿನ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬಾನೇ ಒಳ್ಳೇದು. ನಾವು ಮುಂಬೈಯಲ್ಲಂತೂ ಅಲ್ಲಿ ಕಟ್ಟಿಗೆ 20 ರೂಪಾಯಿ ಕೊಡ್ತಾರೆ. ಅದು ಕೂಡ ಸಿಗೋದಿಲ್ಲ, ತುಂಬಾ ಕಷ್ಟ ಸಿಗೋದು. ಆದ್ರೂ ಕೂಡ ನಾನು ನೋಡ್ದಾಗೆಲ್ಲ ನುಗ್ಗೆ ಸೊಪ್ಪು ತಗೊಂಡ್ ಬಂದು ಮಾಡ್ತಾನೆ ಇರ್ತೀನಿ. ಬಟ್ ಇಲ್ಲಿ ಮರಗಳೆಲ್ಲ ಇರುತ್ತೆ, ಆದ್ರೆ ಇಲ್ಲಿ ಜನರು ಮಾಡೋದು ಕಡಿಮೆ. ಸೊ ಅದಕ್ಕೆ ಇಲ್ಲಿ ನಾನು ಬಂದಿದ್ದೀನಿ ನುಗ್ಗೆ ಸೊಪ್ಪಿನ ಹುಡ್ಕೊಂಡು. ಇದು ನೋಡಿ, ಇದು ನುಗ್ಗೆ ಸೊಪ್ಪಿನ ಮರ. ಇಲ್ಲಿ ಮರ ತುಂಡಾಗಿದೆ, ಆದ್ರೂ ಕೂಡ ಅದು ಸೊಪ್ಪು ಬೆಳ್ಕೊಂಡಿದೆ. ಸೊ ಇದರಿಂದ ಇದು ಫುಲ್ ಎಳೆ ಸೊಪ್ಪಿದೆ. ಇದರಿಂದ ತುಂಬಾ ಒಳ್ಳೆ ರೆಸಿಪಿ ಆಗುತ್ತೆ. ನೋಡೋಣ ಏನೇನ್ ರೆಸಿಪಿ ಮಾಡ್ತೀನಿ ಅಂತೇಳಿ. ಸೊ ಇವಾಗ ಎಳೆ ಸೊಪ್ಪನ್ನ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಪ್ಲಾಸ್ಟಿಕ್ ತಗೊಂಡ್ ಬಂದಿದ್ದೀನಿ. ನೋಡ್ತೀನಿ ಎಷ್ಟಾಗತ್ತೆ ಅಷ್ಟು ತಗೊಂಡ್ ಹೋಗ್ತೀನಿ. ಆ ಕಡೆ ಎಲ್ಲ ಬೆಳ್ಕೊಂಡಿದೆ ನುಗ್ಗೆ ಸೊಪ್ಪು. ಸೊ ಎಳೆ ಸೊಪ್ಪು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಎಳೆ ಸೊಪ್ಪನ್ನ ನಾನು ಇವಾಗ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಮೊನ್ನೆ ಕೂಡ ನಾನು ಇದ್ರದ್ದು ಪೌಡರ್ ಎಲ್ಲ ಮಾಡಿದ್ದೆ. ಸೊ ಅದಕ್ಕೆ ಜಾಸ್ತಿ ಏನ್ ಸೊಪ್ಪಿಲ್ಲ. ಮೊದ್ಲು ಇಲ್ಲಿ ದೊಡ್ಡ ಮರ ಇತ್ತು, ಇದನ್ನೆಲ್ಲ ವಾಶ್ ಮಾಡಿ ಬಿಡಿಸ್ಕೊಳ್ಬೇಕು. ನೋಡೋಣ. ಇದೆಲ್ಲ ನುಗ್ಗೆ ಸೊಪ್ಪು ಅಲ್ದೆ, ಇದು ಬೆಳತ್ತೆ ಒಳ್ಳೆ ಆಗ್ತಿಲ್ಲ ಅಲ್ಲ. ನಾನು ಸೊಪ್ಪು ಕೀಳ್ತಾ ಇದ್ದೀನಿ, ಅಲ್ಲಿ ಮಗ ಮಣ್ಣೆಲ್ಲ ಆಟ ಆಡೋದಕ್ಕೆ ಕೂರ್ಸಿದೀನಿ. ತುಂಬಾ ಜನರು ಯೋಚನೆ ಮಾಡ್ತಾರೆ, ಏನ್ ಮಣ್ಣಲ್ಲೆಲ್ಲ ಆಟ ಆಡ್ಬಾರ್ದು, ಗಲೀಜಾಗತ್ತೆ ಅದಿದೆಲ್ಲ. ಬಟ್ ನನ್ಗನ್ಸುತ್ತೆ ನಾವೆಲ್ಲ ಮಣ್ಣಲ್ಲಿ ಆಟ ಆಡ್ಕೊಂಡೆ ಬೆಳೆದವರು. ಸೊ ಮಕ್ಕಳು ಕೂಡ ಹಾಗೆ ಆಟ ಆಡಿದ್ರೆ ತುಂಬಾ ಒಳ್ಳೇದು ಅಂತೇಳಿ. ಸೊ ಅಲ್ಲಿ ನೋಡಿ, ಅಲ್ಲಿ ಮಗ ಮಣ್ಣಲ್ಲಿ ಫುಲ್ ಆಟ ಆಡ್ತಾ ಇದ್ದಾನೆ. ಬಿಟ್ಬಿಟ್ಟಿದ್ದಾನೆ ಅವನ್ನ ಆಟ ಆಡೋದಕ್ಕೆ. ಸೊ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ನಾನಿಲ್ಲಿ ನುಗ್ಗೆ ಸೊಪ್ಪು ಕೀಳ್ತಾ ಇರಿ ಅಂತ ಬಿಟ್ಟಿದ್ದೀನಿ. ಇವಾಗ ನುಗ್ಗೆ ಸೊಪ್ಪನ್ನ ಇನ್ನು ಕೀಳ್ಕೊಳ್ತೀನಿ. ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು. ಸಬ್ಸ್ಕ್ರೈಬ್ ಮಾಡಿನಿ. ಇದು ಮಾಡಿದ್ರಿ ಲೈಕ್ 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 ಶೇರ್ ಕಾಮೆಂಟ್ ಡಿ ಹಾ, ಇದೆ बोलो लाइक सब्सक्राइब कमेंट शेयर. ಸೊ ಇವಾಗ ನಾನು ಇಷ್ಟೊಂದು ನುಗ್ಗೆ ಸೊಪ್ಪನ್ನ ತಂದಿದ್ದೀನಿ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತೀನಿ. ಇದು ಬೇಯಿಸಿದ ನಂತರ ಆಕ್ಚುಲಿ ಜಾಸ್ತಿ ಆಗೋದಿಲ್ಲ. ಕ್ಲೀನ್ ಮಾಡೋದಂದ್ರೆ ಇದ್ರದ್ದು ಬರೀ ಸೊಪ್ಪು ಮಾತ್ರ ಬೇಕು ನಮ್ಗೆ. ಈ ತರ ದಂಟೆಲ್ಲ ಬೇಡ. ಅಂದ್ರೆ ಸೊಪ್ಪು ಮಾತ್ರ ಇದ್ರೆ ಚೆನ್ನಾಗಾಗತ್ತೆ. ಇದೆಲ್ಲ ಜಾಸ್ತಿ ಕರ್ಗೋದಿಲ್ಲ ಅಲ್ಲ, ಅದಕ್ಕೆ ದಂಟೆಲ್ಲ ಬೇಡ ಅಷ್ಟೇ. ಸೊಪ್ಪು ಮಾತ್ರ ಆದಷ್ಟು ತೆಗ್ದು ಹಾಕ್ತಾ ಇದ್ದೀನಿ. ಈ ತರ ದಂಟೆಲ್ಲ ಬೇಕಾಗಿಲ್ಲ ನಮ್ಗೆ. ಸೊ ಅದನ್ನೆಲ್ಲ ಬೇಗ ಬೇಗ ಇವಾಗ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಮಕ್ಕಳು ಎಲ್ಲ ನನ್ನ ಜೊತೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರು ಆಕ್ಚುಲಿ ಈ ತರದ್ದೆಲ್ಲ ಸೊಪ್ಪು ಬಿಡಿಸೋದು, ಅದು ತಗೊಂಡ್ ಬರೋದು ನೋಡ್ಲೇ ಇಲ್ಲ ಅಲ್ಲ. ಸೊ ಅವ್ರಿಗೂ ಕೂಡ ನಾವು ಸೊಪ್ಪು ಬಿಡಿಸ್ಬೇಕು ಅಂತ ಇಬ್ರು ಬಂದು ಕೂತ್ಕೊಂಡಿದ್ದಾರೆ. ಕೆಲಸ ಡಬಲ್ ಆಗುತ್ತೆ, ಬಟ್ ಪರವಾಗಿಲ್ಲ. ಮಕ್ಕಳದ್ದು ಸ್ವಲ್ಪ ಟೈಮ್ ಪಾಸ್ ಚೆನ್ನಾಗಾಗ್ಲಿ ಅಂತೇಳಿ ನಾನು ಕೂಡ ಕೂತ್ಕೊಂಡು ಅವ್ರು ಮಾಡಿರೋ ಕೆಲಸನ ಮತ್ತೆ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಇವಾಗ ನಾನು ಬಿಡಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಚಿಕ್ಕದಿದ್ರೆ ಪರವಾಗಿಲ್ಲ, ಬಟ್ ದೊಡ್ಡ ದೊಡ್ಡ ದಂಟೆಲ್ಲ ಇರಬಾರ್ದು. ಅದು ಚೆನ್ನಾಗಿ ಕರ್ಗೋದಿಲ್ಲ. ಅಂದರೆ ದೊಡ್ಡ ದೊಡ್ಡದೆಲ್ಲ ಇದ್ದರೆ ಅದನ್ನೆಲ್ಲ ಎಸ್ದಿದ್ದೀನಿ. ಇವಾಗ ಇದನ್ನು ವಾಶ್ ಮಾಡ್ಕೊಳ್ತೀನಿ. ಒಂದು 2-3 ಸಲ ವಾಶ್ ಮಾಡ್ಕೊಳ್ತೀನಿ. ನಾನು ತಂದಿರೋ ಅಷ್ಟು ಸೊಪ್ಪು ಹಾಕಲಿಲ್ಲ, ಅದು ಬಿಡಿಸೋದಕ್ಕೆ ಟೈಮ್ ಆಯಿತು. ಅದಕ್ಕೆ ಅದನ್ನು ಹಾಗೆ ಬಿಟ್ಕೊಂಡಿದ್ದೀನಿ ಅಷ್ಟೇ.
ಇವಾಗ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ, ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಆರೋಗ್ಯಕರ, ಹೆಲ್ತಿಗೆ ತುಂಬ ಒಳ್ಳೆಯದು. ನಾವೇನೇನೋ ಮಾಡ್ಕೊಳ್ತೀವಿ, ಅದರಲ್ಲಿ ಏನೆಲ್ಲ ಮಿಕ್ಸ್ ಇರುತ್ತೆ, ಹೆಲ್ತಿಗೆ ಒಳ್ಳೇದಿರೋದಿಲ್ಲ. ಬಟ್ ಇದು ನಿಜವಾಗ್ಲೂ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಮಾಡೋದು ತುಂಬ ವಿಧಾನ ಇದೆ. ಸೊ ಅದರಲ್ಲಿ ಒಂದು ಟೈಪಲ್ಲಿ ನಾನಿವತ್ತು ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಎಣ್ಣೆಯಲ್ಲಿ. ಅದ್ರ ಜೊತೆಗೆ ಖಾರಕ್ಕೆ ಸ್ವಲ್ಪ ಹಸಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಮಸಾಲೆ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ಖಾರಕ್ಕೆ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಇವಾಗ ನೆಕ್ಸ್ಟ್ ಬಂದು ನಾವು ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡ್ಲಿಕ್ಕೆ ಇಷ್ಟಿದೆ, ಆದರೆ ಅಷ್ಟಿಲ್ಲ. ನುಗ್ಗೆ ಸೊಪ್ಪನ್ನು ಅಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಫಸ್ಟ್ ಆಲೂಗಡ್ಡೆ ಹಾಕ್ಕೊಳ್ತೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ನಂತರ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತೀನಿ, ಯಾಕಂದರೆ ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ವ. ನುಗ್ಗೆ ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ಆಲೂಗಡ್ಡೆನ ನಾನು ಹಾಗೆ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಒಂದು 70% ಬೇಯ್ತಾ ಇರುವಾಗ ನಾನು ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಹಾಕಬೇಕಾದ್ರೆ ಇಷ್ಟ ಅನಿಸುತ್ತೆ, ಬಟ್ ಅದು ಮಾಡಿ ಆದ ನಂತರ ತುಂಬಾ ಕಡಿಮೆ ಇರುತ್ತೆ. ಬಟ್ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ. ಇದು ನಾನು ಊರಲ್ಲಿ ನುಗ್ಗೆ ಸೊಪ್ಪಿಂದ ಐ ಥಿಂಕ್ 3rd or 4th ರೆಸಿಪಿ ಮಾಡ್ತಾ ಇರ್ಬೋದು. ನುಗ್ಗೆ ಸೊಪ್ಪು ಹಾಕಿ ಬೇಳೆ ಸಾರು ಮಾಡಿದ್ದೀನಿ. ಆ ಕಡೆ ನೋಡಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಕಷಾಯಕ್ಕೆ ಸಖತ್ ರುಚಿಯಾಗಿರೋ ಕಷಾಯ ಕೂಡ ಮಾಡ್ತೀನಿ, ಬಟ್ ಅದ್ರದ್ದು ವಿಡಿಯೋ ನೆಕ್ಸ್ಟ್ ಶೇರ್ ಮಾಡ್ತೀನಿ ಹೇಗೆ ಮಾಡಿದ್ದೀನಿ ಅಂಥೇಳಿ. ಇವಾಗ ನೋಡಿ ಇದನ್ನು ಮುಚ್ಚಿ ನೀರನ್ನು ಆ್ಯಡೇ ಮಾಡಲಿಲ್ಲ, ಜಸ್ಟ್ ಮುಚ್ಚಿ ಬೇಯಿಸಿದ ತಕ್ಷಣ ಆಲೂಗಡ್ಡೆಗಿಂತ 3 ನುಗ್ಗೆ ಸೊಪ್ಪಿತ್ತು ನೋಡಬೇಕಾದ್ರೆ. ಬಟ್ ಇದು ಬೆಂದ ನಂತರ ನೋಡಿ ಫುಲ್ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಬರೀ ನುಗ್ಗೆ ಸೊಪ್ಪು ಹಾಕಿ ಮಾಡಿದರೆ ಸ್ವಲ್ಪ ಸಾಕಾಗೋದಿಲ್ಲ. ಅಂದರೆ ಒಬ್ಬರಿಬ್ಬರು ಇದ್ದರೆ ಮಾಡ್ಬೋದು. ಮನೆಯಲ್ಲಿ ಜನ ಇದ್ದಾಗ ಇದ್ರ ಜೊತೆಗೆ ಒಂದು ಆಲೂಗಡ್ಡೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ಕೂಡ ಹಾಕ್ಕೊಳ್ಳಿ. ಮೊಟ್ಟೆ ಹಾಕ್ಕೊಂಡು ಕೂಡ ಮಾಡ್ತಾರೆ, ಅದನ್ನು ಕೂಡ ನಾನು ಒಂದ್ಸಲ ಶೇರ್ ಮಾಡಿದ್ದೆ. ಬಟ್ ಇವತ್ತು ನಾನು ಆಲೂಗಡ್ಡೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ತಿನ್ನಬೇಕಾದ್ರೂ ಕೂಡ ಅಷ್ಟೇ, ನಮಗೆ ಆ ನುಗ್ಗೆ ಸೊಪ್ಪಿನ ಫ್ಲೇವರ್ ಎಲ್ಲ ಬರುತ್ತೆ ನೋಡಿ, ಅದು ಸಖತ್ತಾಗಿರುತ್ತೆ. ಇವಾಗ ಅರಿಶಿಣ ಮತ್ತು ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ತೆಂಗಿನಕಾಯಿ ತುರಿನ ಕೂಡ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಸಖತ್ ರುಚಿಯಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ತೆಂಗಿನಕಾಯಿ ತುರಿ ಹಾಕ್ಕೊಂಡು, ಮತ್ತು ಕ್ವಾಂಟಿಟಿ ಕೂಡ ಹೆಚ್ಚಾಗುತ್ತಲ್ವ, ಅದಕ್ಕೆ ತೆಂಗಿನಕಾಯಿ ತುರಿನ ಲಾಸ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಪಲ್ಯನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ನೀವು ಆಲೂಗಡ್ಡೆ ಬೆಂದರೆ ಸಾಕಾಗುತ್ತೆ. ನುಗ್ಗೆ ಸೊಪ್ಪಂತೂ ನೀವು ಫ್ರೈ ಮಾಡ್ತಾನೆ ಅದು ಬೆಂದ್ಬಿಡುತ್ತೆ, ಜಾಸ್ತಿ ಏನು ಟೈಮ್ ತಗಲ್ಲ, ಹಾಗೆ ಹಸಿ ಸ್ಮೆಲ್ ಕೂಡ ಇರೋದಿಲ್ಲ. ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಇವತ್ತು ಇದ್ರ ಜೊತೆಗೆ ಅನ್ನ ಬೇಳೆ ಸಾರು ಮಾಡಿದ್ದೀವಿ. ಅನ್ನ ಬೇಳೆ ಸಾರು ಹಾಗೆ ಈ ನುಗ್ಗೆ ಸೊಪ್ಪಿನ ಪಲ್ಯ ತಿಂತಾಯಿದ್ರೆ ಆಹಾ ಏನು ಮಜವಾಗಿರುತ್ತೆ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.